ಪದವಿ ಪೂರ್ವ ಸಿನಿಮಾ ಮೂಲಕ ಗಮನ ಸೆಳೆದಿದ್ದ ನಟಿ ಅಂಜಲಿ ಅವರು ಈಗ ಮತ್ತೊಂದು ಸಿನಿಮಾ ಮೂಲಕ ಜನರೆದುರು ಬರ್ತಾ ಇದ್ದಾರೆ. ಅದುವೇ ಮನದ ಕಡಲು ಸಿನಿಮಾ. ಎರಡು ಸಿನಿಮಾಗೆ ಒಂದೇ ವ್ಯತ್ಯಾಸ. ಒಂದು ಮೊದಲ ಸಿನಿಮಾ ಯೋಗರಾಜ್ ಭಟ್ರ ಪ್ರೆಸೆನ್ಸ್, ಈಗ ಯೋಗರಾಜ್ ಭಟ್ರ ನಿರ್ದೇಶನ. ಸೊ ಈ ಒಂದು ಅನುಭವ ಹೇಗಿತ್ತು ಅಂತ ಕೇಳೋಕ್ಕೆ ಖುದ್ದಾಗಿ ಅವರೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಅಂಜಲಿ, ಹೇಗಿದ್ದೀರಾ? ಹೌ ಆರ್ ಯು? ಎಸ್, ಒಂಥರ ಖುಷಿ ವಿಚಾರ. ಯಾಕಂದ್ರೆ ಮೊದಲ ಸಿನಿಮಾದ ಸಂದರ್ಭದಲ್ಲೂ ಕೂಡ ಮೈಸೂರಿಂದ ಒಂದು ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿತ್ತು ನಿಮ್ಮ ಸಿನಿಮಾಗೆ. ಈಗ ಮತ್ತೆ ಅದೊಂದು ದಿನ ಬಂದಿದೆ, ಮೈಸೂರಲ್ಲೇ ಸಾಕಷ್ಟು ಜಾಗಗಳು ಸುತ್ತಾಡಿದ್ರಿ, ಸಿನಿಮಾದ ಬಗ್ಗೆ ಜನ ಮಾತನಾಡ್ತಿದ್ರೆ ಎಷ್ಟು ಖುಷಿ ಇದೆ? ಸರ್ ತುಂಬ ಖುಷಿ ಆಗ್ತಾ ಇದೆ. ನೀವು ಹೇಳ್ದಂಗೆ ಪದವಿ ಪೂರ್ವ ಮಾಡಿದಾಗ ಅದು PUC ಮಾಡ್ದಂಗೆ ಅನಿಸ್ತು. ಈಗ ಮನದ ಕಡಲು ಮಾಡಿದಾಗ ಡಿಗ್ರಿ ಮಾಡು, ಈಗ 22ನೇ ತಾರೀಕು ನಮ್ಮ ರಿಸಲ್ಟ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ತುಂಬ ಖುಷಿ ಆಗ್ತದೆ. ಮೊದಲೇ ಹೇಳಿದಾಗೆ ಯೋಗರಾಜ್ ಭಟ್ರ ಪ್ರೆಸೆನ್ಸ್ ಅಲ್ಲಿ ಮೊದಲ ಸಿನಿಮಾ ಬಂತು. ಈಗ ಅವರ ಡೈರೆಕ್ಷನ್ ಅಲ್ಲಿ, ಯಾಕಂದ್ರೆ ಅವರು ಡೈರೆಕ್ಷನ್ ಅಲ್ಲಿ ಒಂದು ಸಿನಿಮಾದ ಮೂಲಕ ಯಾರೋ ನಾಯಕಿ ಬರ್ತಾ ಇದ್ರೆ ಅಂದ್ರೆ ಸಾಕಷ್ಟು ಜನರ ಕಣ್ಣಿರುತ್ತೆ ನಾಯಕಿ ಮೇಲೆ, ಯಾಕಂದ್ರೆ ಅಷ್ಟು ಪಾತ್ರ ಪ್ರಧಾನವಾಗಿರುತ್ತೆ ಆ ಸಿನಿಮಾಗಳಲ್ಲೂ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಇದೆ ಅಂತಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಸೊ ನನ್ನ ಪಾತ್ರದ ಹೆಸರು, ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ. ಸರ್ ನಮ್ಮ 3 ಜನದ ಹೆಸರನ್ನೇ ಇಟ್ಕೊಂಡಿದ್ದಾರೆ, ಸೊ ದಟ್ ಆಡಿಯನ್ಸಿಗೆ ಕನೆಕ್ಟ್ ಆಗಿ ಇನ್ನೊಂಚೂರು ಈಸಿ ಆಗುತ್ತೆ ಅಂತ. ಸೊ ಅದು ಒಂದು ಅಮೇಝಿಂಗ್ ಫ್ಯಾಕ್ಟರ್. ಅದಾದಮೇಲೆ ನನ್ನ ಕ್ಯಾರೆಕ್ಟರ್ ತುಂಬ ಆ್ಯಂಬಿಷಿಯಸ್ ಆಗಿರೋ ಒಂದು ಹುಡುಗಿ. ಅವಳೊಂದು ಆರ್ಕಿಯಾಲಜಿಸ್ಟ್, ಅಂದರೆ ಹಿಸ್ಟ್ರಿನ ಅನ್ಕವರ್ ಮಾಡ್ತಾಳೆ. ತುಂಬ ಆ್ಯಂಬಿಷಿಯಸ್, ತುಂಬ ಅವಳ ವರ್ಕ್ ಮೇಲೆ ಎಷ್ಟು ಗೌರವ ಇದೆ ಅಂದರೆ ನಂತರ ಅದು ಒಂದು ರೀತಿ ನಂತರ ಅಲ್ಲೇ ಅವಳು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಅವಳಲ್ಲಿ ತುಂಬ ವ್ಯತ್ಯಾಸ ಇದೆ. ಅವಳು ತುಂಬ ಹೈಪರ್, ತುಂಬ ಲೈಕ್ ಅವಳು ಯೋಚನೆ ಮಾಡಿ ಮಾತಾಡಲ್ಲ. ನಾನು ಒಂದೊಂದು ಸತಿ ಯೋಚನೆ ಮಾಡ್ದೆಲ್ಲ ಮಾತಾಡ್ತೀನಿ, ಬಟ್ ಯೂಶ್ವಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಸ್ಲೋ ಆಗಿ ಮಾತಾಡ್ತೀನಿ. ಬಟ್ ತುಂಬ ವ್ಯತ್ಯಾಸ ಇದೆ ನನ್ನ ಕ್ಯಾರೆಕ್ಟರಲ್ಲಿ. ಬಟ್ ಈ ಒಂದು ಕ್ಯಾರೆಕ್ಟರ್ ನನಗೆ ತುಂಬ 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 ಇಷ್ಟ ಆಯಿತು. ಬಿಕಾಸ್ ಎಷ್ಟೊಂದು ರೀತಿಯಲ್ಲಿ ಇದು ಯಾವುದೇ ಕನ್ನಡ ಸಿನಿಮಾಲಿ ತೋರಿಸ್ತಿರೋ ಥರ ಕ್ಯಾರೆಕ್ಟರ್. ಅಂದರೆ ಒಂದು ಬಬ್ಲಿ ಹ್ಯಾಪಿ ಗರ್ಲ್, ಒಂದೊಂದು ಸತಿ ಏನಾಗುತ್ತೆ ಅಂದರೆ ಒಂದು ಬಬ್ಲಿ ಹ್ಯಾಪಿ ಗರ್ಲ್ನ ತೋರಿಸಿದಾಗ ಅವಳಿಗೆ ಬೇರೆ ಏನೂ ಶೇಡ್ಸೇ ಇರಲ್ಲ, ಬರೀ ಬಬ್ಲಿ ಹ್ಯಾಪಿ ಗರ್ಲ್, ಇಲ್ಲ ತುಂಬ ಸೆಕ್ಸಿ, ಇಲ್ಲ ತುಂಬ ಹಾಟ್, ಆ ಥರ ಇರುತ್ತೆ. ಬಟ್ ಈ ಸಿನಿಮಾಲಿ ಈ ಕ್ಯಾರೆಕ್ಟರ್ ತುಂಬ ನ್ಯೂಆನ್ಸ್ಡ್ ಆಗಿದೆ. ಅಂದರೆ ತುಂಬ ಗ್ರೇ ಶೇಡ್ಸು ಇದೆ, ಕಲರ್ಫುಲ್ ಶೇಡ್ಸು ಇದೆ. ಸೊ ನನಗದೊಂದು ಚಾಲೆಂಜ್ ಆಗಿ ಒಂದು ಅನಿಸ್ತು. ನಾನು ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ಆ್ಯಕ್ಟರ್ ಆಗಿ ಯಾವತ್ತೂ ಒಂದು ಚಾಲೆಂಜಲ್ಲಿ ಇದ್ದಾಗ ನಾವು ಬೆಟರ್ ಆಗ್ತೀವಿ ಅಂತ ನಂದು ಥಾಟ್ ಪ್ರಾಸೆಸ್. ಸೊ ಇನ್ ದ್ಯಾಟ್ ವೇ ಮನದ ಕಡಲು ಟೂ ಗುಡ್. ಎಲ್ಲ ಒಂದ್ ಕಡೆ ಭಟ್ರ ಸಿನಿಮಾಗಳು ಅಂತಂದ್ರೆ ಸಾಕಷ್ಟು ಕಾಡುವಂಥ ಕಥೆಗಳಿರುತ್ತೆ. ಯಾಕಂದ್ರೆ ಈಗ ಲವ್ ಸಬ್ಜೆಕ್ಟ್ಗಳೇ ಮರೆಯಾಗ್ತಿರುವಂಥ ಸಂದರ್ಭದಲ್ಲಿ ಆ ಥರದೊಂದು ಕಂಟೆಂಟ್ನ ತಗೊಂಡ್ಬಂದು ಮತ್ತೆ ಜನರೆದುರು ಬರ್ತಾ ಇದ್ರೆ ಎಗೇನ್ ಮುಂಗಾರು ಮಳೆ ಗಾಳಿಪಡ ಥರ ವರ್ಕ್ ಆಗಲಿ ಅಂತ ಅನ್ನೋದು ಇಂಡಸ್ಟ್ರಿ ಒಂದು ಆಶಯ ಇರುವಂಥದ್ದು. ಸೊ ಕಥೆ ವಿಚಾರದಲ್ಲಿ ಹೇಳೋದಾದ್ರೆ, ನೀವು ಹೇಳ್ದಂಗೆ ಈಗಿನ ಸಿಚುವೇಶನ್ ಏನಾಗಿದೆ ಅಂದರೆ, ಒಂದು ತುಂಬ ಜನ ಸಿನಿಮಾ ಬಂದು ನೋಡ್ತಾ ಇಲ್ಲ, ಅದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಟ್ ಸರ್ ಟು ಬಿ ಆನೆಸ್ಟ್, ಒಳ್ಳೆ ಸಿನಿಮಾ ಮಾಡಿದಾಗ ಬಂದು ನೋಡ್ತಾರೆ. ಎಷ್ಟೊಂದು ಸಿನಿಮಾ, ನಮ್ಮ ಕನ್ನಡ ಸಿನಿಮಾನೇ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ದಾಗ ಜನ ಬಂದು ನೋಡ್ತಾರೆ. ಸೊ ನನ್ನ ಪ್ರಕಾರ ಮನದ ಕಡಲು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸ್ಟೋರಿ ವೈಸ್ ಇರಲಿ. ನಾನು ಐ ಆಮ್ ನಾಟ್ ಸೇಯಿಂಗ್ ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ದ ಫಿಲ್ಮ್, ಬಟ್ ನಾನು ಆಡಿಷನ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಸ್ಟೋರಿ ಗೊತ್ತಿತ್ತು, ಬಿಕಾಸ್ ಸೇಮ್ ಟೀಮ್ ಅಲ್ಲ. ಸೊ ನಂಗೆ ಗೊತ್ತಿತ್ತು, ನಂಗೆ ಆಗಲೇ ಅನಿಸು ಈ ಸಿನಿಮಾ ಹಿಟ್ಟು, ನಾನು ಇದರಲ್ಲಿ ಇರಬೇಕು, ಹೆಂಗಾರಿ ಮಾಡಿ ನಾನು ಇರಬೇಕು ಅಂತ ನಂಗೆ ಅದು ಅನಿಸ್ತು. ಸೊ ಆ್ಯಸ್ ಅನ್ ಆಡಿಯನ್ಸ್ ನಾನು ನೋಡಿದಾಗ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್. ಆಮೇಲೆ ಈಗಿನ ಕಾಲದಲ್ಲಿ ತುಂಬ ಡಿಶುಮ್ ರಿವೆಂಜ್, ಹೇಟ್ ಎಲ್ಲ ನೆಗೆಟಿವ್ ಫೀಲಿಂಗ್ಸ್ ಮೇಲೆ ಸಿನಿಮಾ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ರಾಂಗ್, ಬಟ್ ನಾವು ಸಿನಿಮಾ ಥಿಯೇಟರ್ಗೆ ಹೋದಾಗ ಒಂದು ಎಸ್ಕೇಪಿಸಮ್ಗೋಸ್ಕರ ಹೋಗ್ತೀವಿ. ಅಲ್ಲಿ ಹೋಗಿ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಮರೆತು ಅಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಬರ್ಬೇಕು. ಯು ಶುಡ್ ಎಂಡ್ ಅಪ್ ಫೀಲಿಂಗ್ ಗುಡ್ ಅಂತ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದಟ್ ಟೈಪ್ ಆಫ್ ಫಿಲ್ಮ್. ಯು ವಿಲ್ ಲೀವ್ ದ ಥಿಯೇಟರ್ ಫೀಲಿಂಗ್ ಗುಡ್. ಅದಕ್ಕೆ ನಾವು ಬಿಗಿನಿಂಗಿಂದ ಹೇಳ್ತಾ ಇದ್ದೀವಿ, ಈ ಸಿನಿಮಾ ಥಿಯೇಟರಲ್ಲೇ ನೋಡಲೇಬೇಕು. ಇದು OTT ವಾಚ್ ಅಲ್ಲ, TV ವಾಚ್ ಅಲ್ಲ. ಒಂಥರ ಎಸ್ಕೇಪಿಸಮ್ ನೀವು ಫೀಲ್ ಮಾಡಬೇಕಂದ್ರೆ ಸಿನಿಮಾ ಥಿಯೇಟರಿಗೆ ಬಂದು ನೋಡಬೇಕು. ಎಲ್ಲ ಒಂದು ಕಡೆ ಅಂಜಲಿ ಪಾತ್ರ ಸಿಗೋಕೆ ಪದವಿ ಪೂರ್ವ ಸಿನಿಮಾದ ನಿಮ್ಮ ನಟನೆ ಕಾರಣ ಆಗಿತ್ತಾ ಅಂತ? ಹಂಗೆ ಅನ್ಸಲ್ಲ ಆ್ಯಕ್ಚುಲಿ ಸರ್, ಬಿಕಾಸ್ ಎಲ್ಲರೂ ಹಂಗೆ ಅನ್ಕೋಬೋದು. ಬಿಕಾಸ್ ನಾನು ಯೋಗರಾಜ್ ಸರ್ ಟೀಮಲ್ಲಿದ್ದೆ, ಈಗ ಮತ್ತೆ ಇನ್ನೊಂದ್ಸತಿ ಅವ್ರ ಟೀಮಲ್ಲಿದ್ದೀನಿ ಅಂತ ತುಂಬ ಜನ ಅನ್ಕೋತಾರೆ. ಬಟ್ ಭಾಳ ಕಷ್ಟ ಆಯಿತು ನನಗೆ. ಸರಿಗೆ ಗೊತ್ತಿದ್ರೇನು ದಟ್ ಐ ಕ್ಯಾನ್ ಆ್ಯಕ್ಟ್, ಸ್ವಲ್ಪ ಪರ್ಫಾರ್ಮ್ ಮಾಡ್ಬೋದು, ಅದೆಲ್ಲ ಮಾಡ್ಬೋದು ಅಂತ ಗೊತ್ತಿದ್ರೇನು ಅವ್ರಿಗೆ ಡೌಟ್ ಇತ್ತು. ಬಿಕಾಸ್ ನನ್ನ ಕ್ಯಾರೆಕ್ಟರ್ ತುಂಬ ಡಿಫ್ರೆನ್ಸ್ ಇದೆ. ನಾನು ಇನ್ನೊಂಚೂರು ಸಬ್ಡ್ಯೂಡ್ ಮತ್ತು ಅಷ್ಟು ಕಾಮಲ್ಲ, ನಿಮಗೆ ಗೊತ್ತು. ಬಟ್ ಸಿಚುವೇಶನ್ ನೋಡ್ಕೊಂಡು ನಾನು ಕಾಮ್ ಆಗ್ತೀನಿ. ಬಟ್ ನನ್ನ ಕ್ಯಾರೆಕ್ಟರ್ ಆ ಥರ ಅಲ್ಲ, ತುಂಬ ಓಪನ್ ಫೈರ್. ಅಂದರೆ ನಿಮಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಫಸ್ಟ್ ಹಾಫಲ್ಲೇ
ಯಾರು ಇವಳು ಯಾಕೆ ಇಷ್ಟು ಮಾತಾಡ್ತಿದ್ದಾಳೆ ಅಂತ ಅನ್ಸ್ಬೋದು ಒಬ್ಬೊಬ್ರಿಗೆ. ಸೊ ಆ ಸ್ಟಾಕ್ ಕಾಂಟ್ರಾಸ್ಟ್ ಇದು ನೋಡಿದಾಗ ಸರಿಗೆ ಇನಿಷಿಯಲಿ ಅನಿಸಿತ್ತು ಅಂಜಲಿ ಕೈಲಿ ಆಗಲ್ಲ, ಅಲ್ಲ ಪರವಾಗಿಲ್ಲ ಮಾಡ್ತಾಳೆ ಓಕೆ ನೋಡೋಣ, ಬಟ್ ಈ ಕ್ಯಾರೆಕ್ಟರಿಗೆ ಆಗಲ್ಲ ಅಂತ ತುಂಬ ಸತಿ ಹೇಳಿದರು. ನಾನು ಥ್ರೂ ಔಟ್ ದ ಆಡಿಷನ್ ಪ್ರಾಸೆಸ್ ಐ ಕೆಪ್ ಟ್ರೈಯಿಂಗ್ ಹೊಸದು ಏನಾದ್ರು ಟ್ರೈ ಮಾಡೋಣ, ಲುಕ್ ಚೇಂಜ್ ಮಾಡ್ಕೊಳ್ಳೋಣ, ಇಲ್ಲ ಆ್ಯಕ್ಟಿಂಗ್ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಸೊ ಎಲ್ಲೋ ವರ್ಕ್ ಆಗಿದೆ, ಈ ಸಿನಿಮಾಲಿದ್ದೀನಿ. ಮಾತಾಡ್ತಾ ಒಂದು ಹಿಂಟ್ ಕೊಟ್ಟಿದ್ರಿ ನಿಮ್ಮ ಇಬ್ಬರ ಪಾತ್ರದ ಬಗ್ಗೆ. ಎಲ್ಲೋ ಒಂದ್ ಕಡೆ ನೋಡಿದ ತಕ್ಷಣ ಪೋಸ್ಟರ್ ನೋಡಿದ ತಕ್ಷಣ ಇದೇನೋ ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಅನ್ಕೊಂಡಿದ್ರು, ಬಟ್ ಎಲ್ಲೋ ಒಂದ್ ಕಡೆ ನೀವು ಹಿಂಟ್ ಕೊಟ್ಟ ಮೇಲೆ ಅನ್ಸಿದ್ರೆ ಬೇರೆ ಕತೆ ಇರ್ಬೋದು. ಯಾಕಂದ್ರೆ ಇಬ್ಬರ ಗೆಳತಿನದ ಬಗ್ಗೆ ಜಾಸ್ತಿ ಈ ಸಿನಿಮಾದ ಒಂದು ಪಾಯಿಂಟ್ ಔಟ್ ಮಾಡಿರುವಂಥದ್ದು ಹೈಲೈಟ್ಸ್ ಅಂತ. ಸರ್ ಈ ಸಿನಿಮಾ ಆ್ಯಕ್ಚುಲಿ ಫುಲ್ ಲವ್ ಸ್ಟೋರಿ. ನಾನು ಎಲ್ಲ ಕಡೆ ಹೇಳ್ತಾ ಬಂದಿದ್ದೀನಿ, ಇಟ್ಸ್ ನಾಟ್ ಎ ಲವ್ ಸ್ಟೋರಿ, ಇಟ್ಸ್ ಅ ಸ್ಟೋರಿ ಅಬೌಟ್ ಲವ್. ನಮ್ಮ ಫ್ರೆಂಡ್ಶಿಪ್ ಇರಲಿ, ನಂದು ರಾಶಿಕಾದಿರಲಿ, ಇಲ್ಲ ನಂದು ಸುಮುಖಾದಿರಲಿ, ಸುಮುಖ ಅವ್ರ ಫ್ಯಾಮ್ಲಿ ಇದಿರಲಿ, ನಂದು ನನ್ನ ಫ್ಯಾಮ್ಲಿ ಇದಿರಲಿ, ನಂದು ನನ್ನ ವರ್ಕ್ ಇರಲಿ, ಇಲ್ಲ ನಂದು ನನ್ನ ರಿಲೇಷನ್ಶಿಪ್ ವಿತ್ ರಘು ಸರ್ ಇರಲಿ ಸಿನಿಮಾದಲ್ಲಿ, ಅದೆಲ್ಲ ಲವ್ವೇ ತಾನೆ. ಸೊ ಇಟ್ಸ್ ಅ ಸ್ಟೋರಿ ಅಬೌಟ್ ಲವ್. ಈಗ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಹಳೆ ಕಾಲದ ಫಿಲ್ಮ್ಸಲ್ಲಿ ಲವ್ ಅಂದರೆ ಒಬ್ರನ್ನ ಪ್ರೀತಿ ಮಾಡ್ತೀವಿ ಅಂದರೆ ಅವ್ರ ಜೊತೆನೇ ಇರಬೇಕು ಅಂತ ಒಂದು ಸಿನಿಮಾಲಿ ತೋರಿಸಿರ್ತಾರೆ. ಬಟ್ ಈಗಿನ ಜನ್ರೇಷನ್ ಏನಾಗಿದೆ ಅಂದರೆ ಲವ್ ಅಲ್ಲ, ಅದು ಒಂಥರ ಇನ್ಫ್ಯಾಕ್ಚುಯೇಷನ್ ಅಂತೀವಲ್ಲ. ಸೊ ಈಗಿನ ಜನ್ರೇಷನ್ ತಕ್ಕಂಗೆ ಸ್ಟೋರಿ ಸರ್ ಬರೆದಿದ್ದಾರೆ. ಇನ್ಫ್ಯಾಕ್ಚುಯೇಷನ್ ಆಗಿರಲಿ, ಅಟ್ರಾಕ್ಷನ್ ಆಗಿರಲಿ, ಇಲ್ಲ ಮಿಸ್ಕಮ್ಯುನಿಕೇಷನ್, ಕನ್ಫ್ಯೂಷನ್, ಅದ್ರ ಬಗ್ಗೆ ಕರೆಕ್ಟಾಗಿ ಸರ್ ಬಂದಿದ್ದಾರೆ. ಬಿಕಾಸ್ ಐ ಆಮ್ ಜೆನ್ಸಿ, ಸೊ ಐ ಕ್ಯಾನ್ ಕಂಪ್ಲೀಟ್ಲಿ ಸೇ ದಟ್ ಇಟ್ಸ್ ವೆರಿ ವೆರಿ ಆಕ್ಯುರೇಟ್. ಸೊ ಮುಂದಿನ ಪ್ರಶ್ನೆ ಅದೇ ಆಯ್ತು. ಯಾಕಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಈ ಅರ್ಜುನ್ ರೆಡ್ಡಿ, ಲವ್ ಟುಡೇ ಈ ತರದ ಒಂದು ಸಬ್ಜೆಕ್ಟ್ ಅಥವಾ ಸಿನಿಮಾಗಳನ್ನ ಇಷ್ಟಪಡುವಂಥ ಸಂದರ್ಭದಲ್ಲಿ ಪ್ಯೂರ್ ಲವ್ ಅನ್ನ ಜನ ಯಾವ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ? ಸರ್ ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ನಾವು ಜೆನ್ಸಿ ಆಗಿದ್ರೇನು ಪ್ಯೂರ್ ಲವ್, ತುಂಬ ಜನ ಹೇಳ್ತಾರೆ ಪ್ಯೂರ್ ಲವ್ ಡಸನ್ ಎಕ್ಸಿಸ್ಟ್ ಅಂತ. ಬಟ್ ನನ್ನ ಪ್ರಕಾರ ಪ್ಯೂರ್ ಲವ್ ಎಕ್ಸಿಸ್ಟ್. ಬಿಕಾಸ್ ದ ಲವ್ ಐ ಹ್ಯಾವ್ ಫಾರ್ ಮೈ ಮಾಮ್, ದ ಲವ್ ಐ ಹ್ಯಾವ್ ಫಾರ್ ಮೈ ಡಾಗ್, ದ ಲವ್ ಐ ಹ್ಯಾವ್ ಫಾರ್ ಮೈ ಫ್ರೆಂಡ್ಸ್, ಅದೆಲ್ಲ ಪ್ಯೂರ್ ಲವ್ ತಾನೆ. ಹುಡುಗನ ಜೊತೆ ಇರ್ಬೋದು, ಇಲ್ಲದೆ ಹೋಗ್ಬೋದು, ಬಟ್ ದಟ್ ಡಸಂಟ್ ಮ್ಯಾಟರ್. ಅಟ್ ದಿ ಎಂಡ್ ಆಫ್ ದ ಡೇ ಈಗಿನ ಜನ್ರೇಷನ್ ಹೆಂಗಂದರೆ ನಾವು ಖುಷಿಯಾಗಿರ್ತೀವ, ಅದೇ ಮೋಸ್ಟ್ ಇಂಪಾರ್ಟೆಂಟ್. ನಾವು ಫಾರ್ ಎವರ್ ಇರ್ತೀವ ಇಲ್ವಾ ಗೊತ್ತಿಲ್ಲ, ಬಟ್ ಸದ್ಯ ಖುಷಿಯಾಗಿರ್ತೀವ, ದಟ್ಸ್ ಆಲ್ ದಟ್ ಮ್ಯಾಟರ್ಸ್. ಆ್ಯಂಡ್ ಅದು ಒಂದು ರೀತಿಯಲ್ಲಿ ಒಳ್ಳೇದೇ ಅಲ್ವಾ ಸರ್. ನಾವು ಈಗಿನ ಜನ್ರೇಷನ್ ವಿ ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ಅವರ್ ಸೆಲ್ವ್ಸ್. ನಾವು ನಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿಕೊಂಡು ನೋಡ್ಕೋತೀವಿ. ಟ್ರೂ ಲವ್ ಎಕ್ಸಿಸ್ಟ್ ನೋ, ಐ ಆಮ್ ನಾಟ್ ಶ್ಯೂರ್, ಬಟ್ ನನ್ನ ಪ್ರಕಾರ ಇಟ್ ಎಕ್ಸಿಸ್ಟ್. ಈ ಸಿನಿಮಾದಲ್ಲಿ ಟ್ರೂ ಲವ್ಗಿಂತ ಜಾಸ್ತಿ ಫ್ರೆಂಡ್ಶಿಪ್ ಬಗ್ಗೆ, ಇಲ್ಲ ನಮ್ಮ ಬಗ್ಗೆ, ನಮ್ಮ ಜನ್ರೇಷನ್ ಬಗ್ಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಈ ಸಿನಿಮಾ ನೋಡಾದ್ಮೇಲೆ. ಸೊ ನಾವಾಗಿರ್ಬೋದು, ನಮ್ಮ ಜನ್ರೇಷನ್ ಇರೋರ್ಬೋದು, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಎಲ್ರಿಗೂ ಕನೆಕ್ಟ್ ಆಗೋ ಸಿನಿಮಾ, ಮಕ್ಳಿಗೂ ಕನೆಕ್ಟ್ ಆಗೋ ಸಿನಿಮಾ. ಸೊ ಇನ್ ದಟ್ ವೇ ಇಟ್ಸ್ ಅ ಫುಲ್ ಆಲ್ರೌಂಡರ್. ಕೊನೆಗೆ ಸುಮುಖ ಅವ್ರು ಯಾರು ಸಿಗ್ತಾರೆ ಅಂತ, ನೀವಾ ರಾಶಿಕ್ ಅವ್ರ? ನನಗೆ ಯಾರು ಸಿಗ್ತಾರೆ ಅಂತ ನೀವು ಕೇಳಬೇಕು. ಆಯ್ತು, ನಿಮ್ಗೆ ಯಾರು ಸಿಗ್ತಾರೆ? ಎಲ್ಲರೂ ಹೀರೋ ಬಗ್ಗೆನೇ ಯಾವಾಗಲೂ ಕೇಳ್ತಾ ಇರ್ತಾರೆ, ಹೀರೋಯಿನ್ ಬಗ್ಗೆ ಯಾರು ಕೇಳಲ್ಲ. ನಿಮ್ಗೆ ಯಾರು ಸಿಗ್ತಾರೆ? ಸರ್ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಸಿನಿಮಾ ನೋಡಲೇಬೇಕು. ಬಟ್ ಐ ವಿಲ್ ಸೇ, ನನಗೆ ನನ್ನ ರಿಯಲ್ ಲೈಫಲ್ಲೂ ಮತ್ತು ಸಿನಿಮಾ ಮೂಲಕನೂ ಅಷ್ಟೇ, ನಮಗೆ ಯಾರು ಸಿಗ್ತಾರೋ ಬಿಡ್ತಾರೋ, ಫ್ರೆಂಡ್ಸ್ ಇರ್ತಾರೋ ಬಿಡ್ತಾರೋ, ಅದೆಲ್ಲ ಅಷ್ಟು ಮ್ಯಾಟರ್ ಆಗಲ್ಲ. ಇನ್ ರಿಯಲ್ ಲೈಫ್ ನಮ್ಮ ಪ್ಯಾಷನ್, ನಮ್ಮ ಕೆಲಸ, ನಮಗೇನು ಇಷ್ಟ ಆಗುತ್ತೆ, ವಾಟ್ ಎವರ್ ಮೇಕ್ಸ್ ಅಸ್ ಫೀಲ್ ಗುಡ್, ದಟ್ಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್. ಹುಡುಗ ಸಿಗ್ತಾನೋ ಬಿಡ್ತಾನೋ, ಫ್ರೆಂಡ್ಸ್ ಹೋಗ್ತಾರೋ ಇರ್ತಾರೋ, ಅದು ಸರ್ಕಮ್ಸ್ಟಾನ್ಷಿಯಲ್. ಒಂದು ಸತಿ ಇರ್ತಾರೆ. ಇವಾಗ 10 ವರ್ಷ ಹಿಂದೆ ನನ್ನ ಬೆಸ್ಟ್ ಫ್ರೆಂಡ್ ಬೇರೆ ಯಾರೋ ಇದ್ದರು, ಈಗ ಬೇರೆ ಯಾರೋ ಇದ್ದಾರೆ. ಒಂದೊಂದು ಸತಿ ಇರ್ತಾರೆ, ಒಂದೊಂದು ಸತಿ ಇರಲ್ಲ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನನಗೆ ಆ್ಯಕ್ಟಿಂಗು, ಸಿನಿಮಾ ಎಲ್ಲ ತುಂಬ ಇಷ್ಟ. ಸೊ ಐ ಆಮ್ ಹ್ಯಾಪಿ ಹಿಯರ್. ನನಗೆ ಈ ಕೆಲಸ ಸಿಕ್ತು, ಅದೇ ಖುಷಿ. ನೀವು ಒಂದು ಕಡೆ ಸಿನಿಮಾ ಸ್ಟೂಡೆಂಟ್ಸು, ಸಾಕಷ್ಟು ಸಿನಿಮಾಗಳು ನೋಡ್ತಾ ಇರ್ತಾರೆ, ಮತ್ತೆ ನಿಮ್ಮದು ಹುಡುಕಾಟ ಇರುತ್ತೆ, ಈ ಥರ ಸಿನಿಮಾ ಮಾಡಬೇಕು, ಈ ಥರ ಪಾತ್ರ ಮಾಡಬೇಕು ಅಂತ. ಭಟ್ರು ಸಿನಿಮಾ ಅಂತ ಬರೋದಾದ್ರೆ ಆ ಕಾಲದಿಂದ ಇಲ್ಲಿ ತನಕ ಅವರು ಸಸ್ಟೈನ್ ಆಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿರೋದು ದೊಡ್ಡ ಖುಷಿ. ಸೊ ಅವರ ಡೈರೆಕ್ಷನ್ ಬಗ್ಗೆ, ಅವರ ಕಥೆಗಳ ಬಗ್ಗೆ ಹೇಳೋದಾದ್ರೆ, ಆ್ಯಕ್ಚುಲಿ ನಾನು ಯೋಗರಾಜ್ ಸರ್ನ ಮೊದಲನೇ ಸತಿ ಭೇಟಿ ಆಗಿದ್ದು ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಕ್ಕೆ. ನಾನು 2-3 ಸಿನಿಮಾಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ ಮುಂಚೆ. ಸೊ ಯಾವತ್ತೂ ಅವ್ರ ಜೊತೆ ಕೆಲಸ ಮಾಡಬೇಕಿತ್ತು ಅಂತ ಒಂದು ಆಸೆ ಇತ್ತು. ಬಟ್ ನಾನು ಅವ್ರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ಬೈ ಗಾಡ್ಸ್ ಗ್ರೇಸ್ ಅವರು ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದೆ, ಈಗ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದೀನಿ. ನಾನು ತುಂಬ ಸತಿ ಹೇಳ್ತಾ ಬಂದಿದ್ದೀನಿ, ನಾನು ಒಂದು ರೀತಿಯಲ್ಲಿ ಸ್ಪಾಯ್ಲ್ಟ್ ಆಗಿಬಿಟ್ಟಿದ್ದೀನಿ
ಇಷ್ಟು ಒಳ್ಳೆ ಡೈರೆಕ್ಟರ್ ಇನ್ನೊಂದ್ಸತಿ ಸಿಗ್ತಾರಾ, ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಡೈರೆಕ್ಟರ್ ಒಳ್ಳೆ ಸಿಗ್ತಾರಾ? ಎಲ್ರಿಗೂ ಅವರು ಪ್ರೊಡ್ಯೂಸರ್, ರೈಟರ್, ಲಿರಿಸಿಸ್ಟ್, ಡೈರೆಕ್ಟರ್, ಮ್ಯೂಸಿಷಿಯನ್ ಎಲ್ರಿಗೂ ಹಂಗೆ ಅನ್ಸುತ್ತೆ. ಬಟ್ ಟು ಮೀ ಈಸ್ ಮೈ ಫ್ರೆಂಡ್. ಅಂದರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ನಂಗೆ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಒಬ್ಬರು ನಮಗಿಂತ ತುಂಬ ದೊಡ್ಡವರು, ಬಟ್ ನಮಗಿಂತ ನಮ್ಮ ಜನ್ರೇಷನ್ ಬಗ್ಗೆ ತುಂಬ ತಿಳುವಳಿಕೆ ಇದೆ. ಸೊ ನನಗಿನ್ನೂ ಸರ್ಪ್ರೈಸ್ ಆಗುತ್ತೆ ಅವ್ರ ಜೊತೆ ಈಗ ಪ್ರಮೋಷನ್ಸ್ ಮಾಡ್ತಾ ಇದ್ದೀವಲ್ಲ, ಏನೇನೋ ಶೋಸ್ ಬಗ್ಗೆ ಮಾತಾಡ್ತಾರೆ, ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಬುಕ್ಸ್ ಬಗ್ಗೆ ಮಾತಾಡ್ತಾರೆ. ಅದು ನಾನು ನನ್ನ ಜನ್ರೇಷನ್ ನೋಡೋ ಶೋಸ್ ಇಲ್ಲ ಸಿನಿಮಾ ಇರ್ಬೋದು. ಸೊ ಹೀಸ್ ಕಾನ್ಸ್ಟೆಂಟ್ಲಿ ಇಂಪ್ರೆಸಿಂಗ್ ಮೀ. ಇಟ್ಸ್ ಆನೆಸ್ಟ್ಲಿ ಅ ಡ್ರೀಮ್ ಕಮ್ ಟ್ರೂ. ಸಿನಿಮಾದಲ್ಲಿ ಆರ್ಕಿಯಾಲಜಿಸ್ಟ್ ಆಗಿದ್ರೆ, ಸೊ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ಇದೆ ಮೈಸೂರು. ಇವತ್ತು ಇರುವಂಥ ಜಾಗ ಕೂಡ ಸಾಕಷ್ಟು, ಯಾಕಂದ್ರೆ ಖುಷಿಯ ವಿಚಾರ, ಖುಷಿಯ ಸಂದರ್ಭಗಳಲ್ಲಿ ಮೈಸೂರಲ್ಲಿ ನಡೀತಾ ಇರುತ್ತೆ. ಇಲ್ಲಿನ ಒಂದು ವಾತಾವರಣ ಬಗ್ಗೆ, ಜನರ ಬಗ್ಗೆ, ಸಿನಿಮಾ ಪ್ರೀತಿ ಬಗ್ಗೆ. ಇದು ಆರ್ಕಿಯಾಲಜಿಸ್ಟ್ ಬಗ್ಗೆ ಕೇಳಿದ್ರಲ್ಲ, ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ಆ್ಯಕ್ಟರ್ ಆಗಬೇಕು ಅದೇನೂ ಇರಲಿಲ್ಲ. ಒಂದೊಂದು ದಿನ ಬೇರೆ ಬೇರೆ ಅದನ್ನು ಒಂದಿತ್ತು. ಬಟ್ ಐ ಥಿಂಕ್ 6-7 ಸ್ಟ್ಯಾಂಡರ್ಡ್ ಇದ್ದಾಗ ಹಿಸ್ಟ್ರಿ ಓದ್ತಾ ಇದ್ದೆ. ಹಿಸ್ಟ್ರಿ ಓದುವಾಗ ನಾನೊಂದು ಆರ್ಕಿಯಾಲಜಿಸ್ಟ್ ಆಗಬೇಕಿತ್ತು ಅಂತ 1-2 ವರ್ಷ ನನ್ನ ತಲೆಯಲ್ಲಿತ್ತು. ಸೊ ಈ ಸಿನಿಮಾ ನಂಗೆ ಸಿಕ್ಕಿದಾಗ ಐ ವಾಸ್ ಲೈಕ್, ಓ ಮೈ ಗಾಡ್, ಇಟ್ಸ್ ಅ ಫುಲ್ ಸರ್ಕಲ್. ನನಗೆ ಯಾವತ್ತೂ ಆರ್ಕಿಯಾಲಜಿಸ್ಟ್ ಆಗೋಕ್ಕಾಗಲಿಲ್ಲ, ಬಟ್ ಈ ಸಿನಿಮಾ ಮೂಲಕ ಆಗಿದ್ದೀನಿ. ಸೊ ಇಟ್ಸ್ ಅಮೇಝಿಂಗ್. ಆ್ಯಂಡ್ ಸಾರಿ, ನಮ್ಮ ಕ್ವೆಶ್ಚನ್ ಏನಿತ್ತು? ಆರ್ಕಿಯಾಲಜಿಸ್ಟ್ ಆಗಿ ಮೈಸೂರಿನ ಕನೆಕ್ಷನ್ ಬಗ್ಗೆ. ಸೊ ಆ್ಯಕ್ಚುಲಿ ನಾವೀಗ ವುಡ್ಲ್ಯಾಂಡ್ಸ್ ಥಿಯೇಟರಲ್ಲಿ ಇದ್ದೀವಿ. ಅವ್ರ ಓನರ್ ಜೊತೆ ಮಾತಾಡ್ತಾ ಇದ್ವಿ ನಾವೆಲ್ಲ. ರಾಜರು ಬಂದು ಇಲ್ಲಿ ಸಿನಿಮಾ ನೋಡ್ತಾ ಇದ್ರು ಅಂತ ಹೇಳಿದ್ರು. ಮೈಸೂರು ಇಸ್ ದಟ್ ಒನ್ ಹಿಸ್ಟಾರಿಕ್ ಪ್ಲೇಸ್. ನಮಗೆ ಬೆಂಗಳೂರು ಅಫ್ಕೋರ್ಸ್ ಹಿಸ್ಟಾರಿಕ್ ಪ್ಲೇಸ್ ಹೌದು, ಬಟ್ ಈಗ ತುಂಬ ಮಾಡರ್ನ್ ಆಗಿಬಿಟ್ಟಿದೆ, ತುಂಬ ಟ್ರಾಫಿಕ್ ಇದೆ, ಏನೂ ಕಾಣಿಸೋದೇ ಇಲ್ಲ. ನಾವು ಕೆಳಗೆ ಇಳಿದ್ರೇನೂ ಏನೂ ಕಾಣಿಸಲ್ಲ, ಆ ಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ಮೈಸೂರು ಹೆಂಗೋ ನೋಡಿ, ನಾವಿರೋ ಬಿಲ್ಡಿಂಗು ಅಷ್ಟೇ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಂಗೆ ಮೈಸೂರು ತುಂಬ 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 ಇಷ್ಟ. ಇದೆಲ್ಲ ಆದಮೇಲೆ ಒಂದು 50 ವರ್ಷ ಆದಮೇಲೆ ಮೈಸೂರಿಗೆ ಬಂದು ರಿಟೈರ್ ಆಗೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕನ್ಸಲ್ಲೂ ಇದೆ, ಕನವರಿಕೆ ಅನ್ಸುತ್ತೆ. ಮನದ ಕಡಲು ಮಾರ್ಚ್ 28. ಕನ್ಸಲ್ಲಿ ನಂಗೆ ಆ್ಯಕ್ಚುಲಿ ಮೊನ್ನೆ ಒಂದು ಕನ್ಸು ಬಂದಿತ್ತು. ನಾ ಪ್ರಮೋಷನ್ಸಿಗೆ ಅವತ್ತು ಹೊರಡ್ಬೇಕಿತ್ತಲ್ಲ, ಕನ್ಸಲ್ಲಿ ನಾನು ಫೋನ್ ಎತ್ತಿಲ್ಲ, ಇವರೆಲ್ಲ ನನ್ನ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ಕನ್ಸಲ್ಲಿ ಊಟ ಮಾಡುವಾಗ, ಸ್ನಾನ ಮಾಡುವಾಗ, ಏನು ಮಾಡುವಾಗ ಮನದ ಕಡಲು ಇನ್ನೇನು ಟೈಮ್ ಇಲ್ಲ ನನಗೆ. ಸೊ ಇಟ್ಸ್ ಓನ್ಲಿ ಮನದ ಕಡಲು ಮಾರ್ಚ್ 28ಗೆ ರಿಲೀಸ್ ಆಗ್ತಾ ಇದೆ. ನೀವು ಹೇಳಿ ಎಲ್ರಿಗೂ ಬಂದು ನೋಡಲೇಬೇಕು ಅಂತ. ಒಳ್ಳೇದಾಗ್ಲಿ. ಟೈಟಲ್ ಅಲ್ಲೇ ಒಂದು ಪಾಸಿಟಿವ್ ವೈಬ್ ಇದೆ, ಮನದ ಕಡಲು ಅಂತ. ಕಡಲು ತುಂಬಾ ಅಷ್ಟು ಜನ ಬರಲಿ ಸಿನಿಮಾಗೆ. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ದೊಡ್ಡ ಸಕ್ಸಸ್ ಆಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮನದ ಕಡಲು ಮಾರ್ಚ್ 28ಗೆ ರಿಲೀಸ್ ಆಗ್ತಾ ಇದೆ. ಇನ್ನೊಂದ್ಸತಿ ಅಲ್ಲ, ಮನದ ಕಡಲು ಮಾರ್ಚ್ 28ಗೆ ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡ್ದಲೇ ನೋಡಿ. I'll see you in the theaters. ಥ್ಯಾಂಕ್ ಯು. ಇದಿಷ್ಟು ಅಂಜಲಿ ಅನೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಲೋಕೇಶ್ ಸ್ವಚ್ಛ ಬೆಂಗಳೂರು.